ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಡಿಕೇರಿಯ ಬ್ರೈನ್ ಕೇಂದ್ರದ ವತಿಯಿಂದ ಇತ್ತೀಚೆಗೆ ಅಬಾಕಸ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ನಗರದ ಕ್ರಿಸ್ಟಲ್ ಹಾಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ರೈನ್ ಕೇಂದ್ರದ 21ನೇ ಬ್ಯಾಚ್ನ ಒಟ್ಟು 22 ವಿದ್ಯಾರ್ಥಿಗಳು ಪದವಿಯಿಂದ ಸ್ವೀಕಾರ ಮಾಡಿದರು. 2.5 ವರ್ಷ 10 ಹಂತಗಳಿರುವ ಅಬಾಕಸ್ ಕೋರ್ಸನ್ನು ಈ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅಂತಾರಾಷ್ಟ್ರೀಯ ಬ್ರೈನ್ ಸಂಸ್ಥೆಯ ಕರ್ನಾಟಕ ಬ್ರೈನ್ ಕಿಡ್ಸ್ ಅಕಾಡೆಮಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ನೀಲ್ ಕಮಾಲ್ ಸ್ವರ್ಣಕರ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿ, ಇಲ್ಲಿಯವರೆಗೆ ಮಡಿಕೇರಿ ಕೇಂದ್ರದಿಂದ ಒಟ್ಟು 700 ವಿದ್ಯಾರ್ಥಿಗಳು ಪದವಿ ಸ್ವೀಕಾರ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಇತರ ಬ್ರೈನ್ ಕೇಂದ್ರಗಳಲ್ಲೇ ಮಡಿಕೇರಿ ಕೇಂದ್ರದ ಅಬಾಕಸ್ ವಿದ್ಯಾರ್ಥಿಗಳಿಂದ ಅವರ ಶಿಸ್ತು, ಪರಿಪಾಲನೆ, ಕ್ರಮಬದ್ಧವಾದ ಕಲಿಕೆಯಿಂದಲೇ ಗುರುತಿಸಲಾಗುತ್ತೆ. ಇದರಿಂದ ಈ ಕೇಂದ್ರದ ವಿದ್ಯಾರ್ಥಿಗಳು ಬೇರೆ ಕೇಂದ್ರದ ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮಾಪಂಗಡ ಕವಿತಾ ಕರಂಬಯ್ಯ ಮಾತನಾಡಿ, ಮಕ್ಕಳಲ್ಲಿ ಸ್ಮರಣ ಶಕ್ತಿ, ಕಲ್ಪನಾ ಶಕ್ತಿ, ಆತ್ಮವಿಶ್ವಾಸ, ಚುರುಕುತನ, ಬಹುಕಾರ್ಯ ಕೌಶಲ್ಯ, ಛಾಯಾಗ್ರಹಣ ಶಕ್ತಿ ಸೇರಿದಂತೆ ಮಕ್ಕಳ ಕನಸಿಗೆ ರೆಕ್ಕೆ ಸಿಕ್ಕಂತಾಗಿದೆ ಎಂದರು. ಕನ್ನಡ ಡಾಕ್ಟರ್ ಅಯ್ಯಪ್ಪ ನಿವೃತ್ತ ಉಪನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ಮತ್ತು ಮಾಪಂಗಡ ಮೋಹನ್ ಕರಂಬಯ್ಯ ಅವರು ಕೊಡಗಿನ ಸಾಂಪ್ರದಾಯಿಕ ಸ್ಮರಣ ಕಾಣಿಕೆಯಿಂದ ನೆನಪಿನ ಕಾಣಿಕೆಯಾಗಿ ನೀಲ್ ಕಮಾಲ್ ಸ್ವರ್ಣಕರ್ ಅವರಿಗೆ ನೀಡಿದರು.
ಸೋಮವಾರಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣಾ ಸಮಿತಿ ಮತ್ತು ತಾಲೂಕು ಕಚೇರಿ, ಪಟ್ಟಣ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆಸ್ತಾ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 134ನೇ ಜಯಂತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದ್ದು, ಈ ಬಾರಿ ಸುಮಾರು 50ರಿಂದ 60 ಹಳ್ಳಿಗಳಿಂದ ಜನರು ಆಗಮಿಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಅಂಬೇಡ್ಕರ್ ಭಾವಚಿತ್ರದ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು, ಮೆರವಣಿಗೆ ನಗರದ ವಿವೇಕಾನಂದ ವೃತ್ತದಿಂದ ಬಾಣಾವರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯವರೆಗೂ ತೆರಳಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಅದೇ ರಸ್ತೆ ಮೂಲಕ ಹಿಂತಿರುಗಿ ಬಸವೇಶ್ವರ ರಸ್ತೆ ಮಾರ್ಗವಾಗಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪಲಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ವೇದಿಕೆ ನಿರ್ಮಾಣ ಮಾಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಮಂತ್ರಗೌಡ ನೆರವೇರಿಸಲಿದ್ದಾರೆ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್, ಉಪಾಧ್ಯಕ್ಷೆ ಮೋಹಿನಿ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಆದಂ, ಮುಖ್ಯ ಭಾಷಣಕಾರರಾಗಿ ಕಾಳಸ್ವಾಮಿ ಹಾಗೂ ಇತರ ಪ್ರಮುಖರು ಭಾಗವಹಿಸಲಿದ್ದಾರೆಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದ್ದಾರೆ. ಗೋಷ್ಠಿಯಲ್ಲಿ ಜಯಪ್ಪ ಹಾನಗಲ್, ಟಿಇ ಸುರೇಶ್, ಈರಪ್ಪ, ಮಹೇಶ್ ಪಾಲ್ಗೊಂಡಿದ್ದರು. ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಉದ್ದೇಶ ಈಗಾಗಲೇ ಮುಂದೆ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬೇಕು ಅಂತಂದರೆ, ನಾವು ಭಾಳ ವರ್ಷದಿಂದ ಅಂದರೆ ಈ ಕೊರೋನಾ ನಂತರ ಅಥವಾ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಾವು ಮಾಡೋಕ್ಕಾಗಲ್ಲ. ಸರ್ಕಾರನೂ ಕೂಡ ಅಲ್ಲಿಗೆ ಒಂದು ಆಸ್ಪತ್ರೆ, ಸರ್ಕಾರದ ಆಸ್ಪತ್ರೆ ಕೂಡ ಇರಲಿಲ್ಲ, ಸರ್ಕಾರನೂ ಕೂಡ ಮಾಡಲಿಲ್ಲ. ಆದರೆ ಈ ಸರಿ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಈ ವರ್ಷ ನಾಡಿದ್ದು ಸೋಮವಾರ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಜನ್ಮದಿನಾಚರಣಾ ಸಮಿತಿ ಸೋಮವಾರಪೇಟೆ ಮತ್ತು ಕೊಡಗು ಇತರ ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಉದ್ದೇಶ ಈಗಾಗಲೇ ಮುಂದೆ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡಬೇಕು ಅಂತಂದರೆ, ನಾವು ಭಾಳ ವರ್ಷದಿಂದ ಅಂದರೆ ಈ ಕೊರೋನಾ ನಂತರ ಅಥವಾ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಾವು ಮಾಡೋಕ್ಕಾಗಲ್ಲ. ಸರ್ಕಾರನೂ ಕೂಡ ಅಲ್ಲಿಗೆ ಒಂದು ಆಸ್ಪತ್ರೆ, ಸರ್ಕಾರದ ಆಸ್ಪತ್ರೆ ಕೂಡ ಇರಲಿಲ್ಲ, ಸರ್ಕಾರನೂ ಕೂಡ ಮಾಡಲಿಲ್ಲ. ಆದರೆ ಈ ಸರಿ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಈ ವರ್ಷ ನಾಡಿದ್ದು ಸೋಮವಾರ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಜನ್ಮದಿನಾಚರಣಾ ಸಮಿತಿ ಸೋಮವಾರಪೇಟೆ ಮತ್ತು ಕೊಡಗು ಇತರ ಏಪ್ರಿಲ್ 12ರಂದು ನಡೆದ ಪಂದ್ಯಾವಳಿಯ ವಿಜೇತರ ವಿವರ ಈ ರೀತಿ ಇದೆ. ಮೈದಾನ 1ರಲ್ಲಿ ಮೂಕೊಂಡ ಮತ್ತು ಕುಂಡ್ಯೋಳಂಡ ಪಂದ್ಯಗಳ ನಡುವಿನ ಪಂದ್ಯದಲ್ಲಿ 2-0 ಗೋಲುಗಳ ಅಂತರದಲ್ಲಿ ಕುಂಡ್ಯೋಳಂಡ ತಂಡ ಜಯ ಸಾಧಿಸಿತು. ಆದೆಂಗಡ ಮತ್ತು ನಾಪಂಡ ನಡುವಿನ ಪಂದ್ಯದಲ್ಲಿ 3-0 ಗೋಲುಗಳ ಅಂತರದಲ್ಲಿ ನಾಪಂಡ ಗೆಲುವು ದಾಖಲಿಸಿತು. ಕೇಲೇಟಿರ ಮತ್ತು ಕುಪ್ಪಂಡ ನಡುವಿನ ಪಂದ್ಯದಲ್ಲಿ 3-2 ಗೋಲುಗಳ ಅಂತರದಲ್ಲಿ ಕೇಲೇಟಿರ ತಂಡ ಜಯ ಸಾಧಿಸಿತು. ಮಾರ್ಚಂಡ ಮತ್ತು ಕೋಳೇರ ನಡುವಿನ ಪಂದ್ಯದಲ್ಲಿ 2-0 ಗೋಲುಗಳ ಅಂತರದಲ್ಲಿ ಕೋಳೇರ ತಂಡ ಜಯ ಸಾಧಿಸಿತು. ಶಾಂತೆಯಂಡ ಮತ್ತು ಅಪ್ಪಚೆಟ್ಟೋಳಂಡ ತಂಡಗಳ ನಡುವಿನ ಪಂದ್ಯದಲ್ಲಿ 2-0 ಗೋಲುಗಳ ಅಂತರದಲ್ಲಿ ಶಾಂತೆಯಂಡ ಗೆಲುವು ಸಾಧಿಸಿತು. ಮನೆಯಪಂಡ ಮತ್ತು ಚೆಕ್ಕೇರ ನಡುವಿನ ಪಂದ್ಯದಲ್ಲಿ 4-0 ಗೋಲುಗಳ ಅಂತರದಲ್ಲಿ ಚೆಕ್ಕೇರ ತಂಡ ಜಯ ಸಾಧಿಸಿತು. ಮಳ್ಳೇಟಿರ ಮತ್ತು ಮತ್ರಂಡ ನಡುವಿನ ಪಂದ್ಯದಲ್ಲಿ ಮತ್ರಂಡ ತಂಡ ಜಯ ಸಾಧಿಸಿತು. ಚೋಡುಮಾಡ ಮತ್ತು ಅನ್ನಾಡಿಯಂಡ ನಡುವಿನ ಪಂದ್ಯದಲ್ಲಿ ಅನ್ನಾಡಿಯಂಡ ಗೆಲುವು ದಾಖಲಿಸಿತು. ಪರದಂಡ ಮತ್ತು ಮುಂಡ್ಯೋಳಂಡ ನಡುವಿನ ಪಂದ್ಯದಲ್ಲಿ ಪರದಂಡ ತಂಡ ಜಯ ಸಾಧಿಸಿತು. ಪಾಡೆಯಂಡ ಮತ್ತು ಮೈಂದಪಂಡ ನಡುವಿನ ಪಂದ್ಯದಲ್ಲಿ ಪಾಡೆಯಂಡ ಜಯ ಸಾಧಿಸಿತು. ಮಲ್ಲಮಾಡ ಮತ್ತು ಐನಂಡ ನಡುವಿನ ಪಂದ್ಯದಲ್ಲಿ ಐನಂಡ ಗೆಲುವು ದಾಖಲಿಸಿತು.
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. Three 60153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು.
ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಹದೇವ್ ಅವರ ನೇತೃತ್ವದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರನ್ನು ಒಳಗೊಂಡಂತೆ ಪೂರ್ವಭಾವಿ ಸಭೆ ನಡೆಯಿತು. ತಾರೀಕು 14ರಂದು ಬೆಳಗ್ಗೆ 10:30ಕ್ಕೆ ವಿವೇಕಾನಂದ ವೃತ್ತದಿಂದ ಸ್ತಬ್ಧ ಚಿತ್ರಗಳ ಸಹಿತ ಮೆರವಣಿಗೆ ನಡೆಸಲಾಗುತ್ತೆ. ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಅಂಬೇಡ್ಕರ್ ಸರ್ಕಲ್ಗೆ ತೆರಳಿ ಸಂವಿಧಾನ ಶಿಲ್ಪಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುತ್ತೆ. ವಾಪಸ್ ಖಾಸಗಿ ಬಸ್ ನಿಲ್ದಾಣಕ್ಕೆ ಮೆರವಣಿಗೆ ಆಗಮಿಸಿ ಸಭಾ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ಪ್ರಮುಖರು ಸಭೆಗೆ ಮಾಹಿತಿಯನ್ನು ನೀಡಿದರು. ಅಂಬೇಡ್ಕರ್ ಜಯಂತಿ ಸೋಮವಾರ ಇರೋದರಿಂದ ಪಟ್ಟಣ ವ್ಯಾಪ್ತಿಯ ಮದ್ಯದಂಗಡಿಗಳಿಂದ ಸಂಜೆಯವರೆಗೆ ಬಂದ್ ಮಾಡಿಸುವ ಬಗ್ಗೆ ಸಭೆಯಲ್ಲಿದ್ದ ಕೆಲವರು ಸಲಹೆ ನೀಡಿದರು. ಈ ಬಗ್ಗೆ ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕ್ರಮ ವಹಿಸಲಾಗುತ್ತೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದು ಮಹದೇವ ತಿಳಿಸಿದರು. ಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿಯ ಪದಾಧಿಕಾರಿಗಳಾದ ಬಿ ಜಯೇಂದ್ರ, ಡಿಎಸ್ ನಿರ್ವಾಣಪ್ಪ, ಜೋಯಪ್ಪ ಹಾನಗಲ್ಲು, ಟಿ ಸುರೇಶ್, ದಲಿತ ಸಂಘಟನೆಗಳ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು. ಏನು ರೂಪುರೇಷೆಗಳಿರುತ್ತೆ ನೀವು ಹೇಳಿದ್ರೆ ನಾವು ಅದಕ್ಕೆ ತಕ್ಕಂಗೆ ಸ್ವಲ್ಪ ಬಂದೋಬಸ್ತು ಸಹ ಮಾಡ್ಕೊಳ್ತೇವೆ. ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ಅದು ನಾನು ವಿಚಾರ ಮಾಡ್ತೀನಿ. ಎಸ್ ಪಿ ಸಾಹೇಬ್ರ ಆಫೀಸಿಗೆ ಕೇಳ್ಬಿಟ್ಟು ಮಾತಾಡ್ತೀನಿ. ಸ್ವಲ್ಪ ಮಾತಾಡ್ತೀನಿ. ಹೌದು, ಎಕ್ಸೈಡ್ ಡಿ ಸಿ ಆರ್ಡರ್ ಮಾಡಬೇಕು. ಬನ್ನಿ ಎಕ್ಸೈಡ್ ಡಿ ಸಿ ಆರ್ಡರ್ ಮಾಡಬೇಕು. ನಾನೊಂದ್ಸಲ ಮಾತಾಡ್ತೀನಿ. ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಸ್ಪೆಷಲ್ ಬ್ರಾಂಚ್ ಅಂತ ಇರುತ್ತೆ, ಅದೆಲ್ಲ ಅವ್ರಿಗೆ ಬರ್ತದೆ, ಪವರ್ಸ್ ಎಲ್ಲ ಅವ್ರಿಗೆ ಬರ್ತದೆ. ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ವೇದ ಪ್ರಸಾದ್ ಅಂತ ಹೇಳಿ ಸೀನಿಯರ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ನಿಮ್ಗೆ ವಿಷಯ ತಿಳಿಸ್ತೀನಿ. ಕಳಿಸಲ್ಲ ಓಪನಿಂಗ್ ಇದು ಎಲ್ಲ ಇದ್ರ ಬದಲು ನಾನು ಕರೆದು ನಮ್ಮ ಬಿಗಿ ಬಂದೋಬಸ್ತಲ್ಲಿ ಅವ್ರಿಗೆ ಸ್ವಲ್ಪ ಸಮಯ ಮುಂಚೆ ಕೇಳ್ತೀನಿ. ಪ್ರೊಸೆಸ್ ಹೊರಗೆ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಇವತ್ತು ಕಾಮರ್ಸ್ ಇದೆ. ಅಲ್ಲ ಅದೇ ಸೇರಿಸ್ತೀವಿ ಜನ ಸೇರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಜಾಸ್ತಿ ಸೇರ್ಲಿ. ನಾನು ಹೇಳ್ತಿರೋ ಉದ್ದೇಶ ಏನಂದ್ರೆ ಜನ ಜಾಸ್ತಿ ಬರೋದ್ರಿಂದ ಮಕ್ಕಳು ಸೇರಿದ್ರೆ ನಾವೇ ಸ್ವಲ್ಪ ಅಪ್ಡೇಟ್ ಮಾಡ್ತಿದ್ದೀವಿ. ಜನಗಳಿಗೆ ನಾವೇ ಸೈಡ್ ನಿಂತು ನಾವು ನಿಮ್ಮವ್ರಿಗೆ ಕೆಲಸನೇ ಕೊಡ್ತಿದ್ದಿಲ್ಲ. ಕಳಿಸಿದ್ದೆ ಹೇಳಿ ಕರೆದು ಹೇಳ್ತೀವಿ, ನೋಡಿ ಈ ಥರ ಮಾಡ್ತೀವಿ ಅಂದ್ರೆ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ, ನೀವು ಜವಾಬ್ದಾರಿ ಥರ ತಗೊಂಡಿದ್ದೀವಿ ಅಂತ ಹೇಳಿದ್ವಿ. ಅದು ಈ ಸರಿ ಏನಾಗುತ್ತೆ ಅಂದ್ರೆ ಜನ ಜಾಸ್ತಿ ಬರ್ತಾರೆ. ಆದ್ರಿಂದ ನಮಗೆ ಕಳಿಸಿದಂಗೆ ಅವ್ರು ಕಷ್ಟ ಆಗುತ್ತೆ. ಆದ್ರೆ ನಮ್ಗೆ ಒನ್ ವೇ ಮಾಡ್ಕೊಡ್ಬೇಕು ಅಂತ ನಾವು ಇಲ್ಲಿ ಮತ್ತೆ ಕೇಳ್ಕೊಡ್ತೀವಿ. ಒನ್ ವೇ ಇಲ್ಲಿಂದ ಎಲ್ಲಿಗೆ? ನಮಗೀಗ ಸರ್ಕಲ್ ಈಗ ಕೆಳಗೆ ವಿವೇಕಾನಂದ ಸರ್ಕಲ್ ಇಂದವ ಸರ್ ಇಲ್ಲಿ ಗಾಂಧಿ ಸರ್ಕಲ್ ಹೋಗಿ ಯಾವ್ದಾದ್ರು ಒಂದು ರೋಡ್ ಒಂದೇ ಮಾಡ್ಕೊಟ್ರೆ ಹೋಗ್ಬೇಕಾದ್ರೆ ಮತ್ತೆ ಈಗ ಸೆಂಟ್ರಲ್ ಒಂದು ಬರ್ತೀವಲ್ಲ ಅದೊಂದು ಮಾಡ್ಕೊಡ್ಬೇಕು. ಅವಾಗ ಮಾಡ್ಕೊಟ್ರೆ ಅನುಕೂಲ ಆಗ್ತದೆ. ನಾವು ಒಂದು ಸೈಡಿಂದ ಆಲ್ಟರ್ನೇಟ್ ರೋಡ್ ಯಾವ್ದಿದೆ? ಇಲ್ಲಿ ಆಲ್ರೆಡಿ ಟೌನಿಗೆ ಸಿ ಕೆ ಸುಬ್ಬಯ್ಯ ರೋಡ್ ಒನ್ ವೇನೇ ಇರ್ತದೆ. ಹೌದು, ಈಗ ನಮಗೆ ಮೇನ್ ಆಗಿ ಇದಾಗದು ಸರ್, ಇದ್ದು ಗ್ಯಾಸ್ ಇಂಡಿ ಉಂಟಲ್ಲ ಮೇನ್ ರೋಡ್ ಮಡಿಕೇರಿ ರಸ್ತೆ, ಅದೊಂದು ಇದು ವಿವೇಕಾನಂದ ಸರ್ಕಲ್ ಹತ್ರ ಸ್ವಲ್ಪ ಟ್ರಾಫಿಕ್ ಆಯ್ತದೆ. ವಿವೇಕಾನಂದ ಸರ್ಕಲ್ ಹತ್ರ ಏನು ಮಾಡಕ್ ಆಗೋದಿಲ್ಲ. ಇಲ್ಲಿ ಗ್ಯಾಸ್ ಅಂಗಡಿ ಹತ್ರ ಒಂದು ಒನ್ ವೇ ಮಾಡ್ಬಿಟ್ರೆ ಮೇನ್ ರೋಡ್ ಇಂದ ಈ ಕಡೆ ಹೋಗೋ ಗಾಡಿನ ಈ ಕಡೆ ಸುವಿದು ಡೈವರ್ಷನ್ ಕೊಟ್ರೆ ಆಯ್ತು. ಎಸ್ ಬಿ ಐ ಜಂಕ್ಷನ್ ಅಲ್ಲಿ ಸುವಿದ್ ರೋಡು ನಿಮ್ಗೆ ಫ್ರೀ ಇರ್ಬೇಕು ಅಂತ ಕೇಳ್ತಾ ಇರೋದಲ್ವಾ? ಅಲ್ಲಲ್ಲ, ಸುವಿದ್ ರೋಡ್ ಅಲ್ಲ, ಮತ್ತೆ ಗ್ಯಾಸ್ ರೋಡ್, ಮೇನ್ ರೋಡ್, ಗ್ಯಾಸ್ ಅಂಗಡಿ ರೋಡ್ ಫ್ರೀ ಇರ್ಬೇಕು. MG ರೋಡ್ ವಾಪಸ್ ಬರ್ಬೇಕಾದ್ರೆ ಸುವಿದ್ ರೋಡ್ ಮಾಡ್ಸೋಣ. ಎರಡು ಸೈಡ್ ಪಾರ್ಕಿಂಗ್ ಹಾಕಿರ್ತಾರೆ. ಅದು ಅಲ್ಲಲ್ಲ, ಪಾರ್ಕಿಂಗ್ ಇರ್ತವೆ. ಯಾಕಂದ್ರೆ ಟೌನ್ಗೆ ಅವತ್ತು ಹೆಚ್ಚಿನ ಜನ ಬರ್ತಾರೆ. ನಿಮ್ಗೆ ಆ ಸಂದರ್ಭಕ್ಕೆ ನಿಮ್ಗೆ ಏನು ಮೆರವಣಿಗೆ ಹೋಗುತ್ತಲ್ಲ ಆ ಸಂದರ್ಭಕ್ಕೆ ವೆಹಿಕಲ್ಗಳು ನುಗ್ಗದೇ ಇರಂಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದನ್ನ ಡಿವಿಯೇಷನ್ ಕೊಡೋ ಜವಾಬ್ದಾರಿ ನಮ್ದು. ಅದನ್ನ ಮಾಡ್ಕೊತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಪಾಲಿಬೆಟ್ಟದಲ್ಲಿ ನಡೀತಾ ಇರುವ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಅಂತಿಮ ಪಂದ್ಯ ವೆಸ್ಟರ್ನ್ ಘಾಟ್ ವಾರಿಯರ್ಸ್ ಮತ್ತು ಟೀಮ್ ಲಿವರೇಜ್ ತಂಡಗಳ ನಡುವೆ ಏಪ್ರಿಲ್ 13ರಂದು ನಡೆಯಲಿದೆ. ಏಪ್ರಿಲ್ 14ರಂದು ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 134ನೇ ಜನ್ಮದಿನವನ್ನು ತಾಲೂಕು ಆಡಳಿತ ಮಂಡಳಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರಮುಖ ದಲಿತ ಮುಖಂಡರಿಂದ ತಹಶೀಲ್ದಾರ್ ಅವರು ಕರೆಯದೆ ಅಂಬೇಡ್ಕರ್ ಜಯಂತಿಯನ್ನು ನಡೆಸ್ತಾ ಇರುವುದು ದಲಿತ ಮುಖಂಡರಿಗೆ ಹಾಗೂ ಸಮುದಾಯಕ್ಕೆ ಅವಮಾನ ಮಾಡಿದಂತಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಹೋರಾಟ ಸಮಿತಿ ಅಧ್ಯಕ್ಷ ಪ್ರತಾಪ್ ಶಾಂತಳ್ಳಿ ಸೋಮರ್ಪೇಟೆಯಲ್ಲಿ ತಿಳಿಸಿದ್ದಾರೆ. ಈ ವರ್ಷದ 134ನೇ ಅಂಬೇಡ್ಕರ್ ಜಯಂತಿಯನ್ನು ನಡೆಸಲು ಸುಮಾರು 2 ತಿಂಗಳ ಕಾಲ ಮುಂಚಿತವಾಗಿ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ಬಹುತೇಕ ಹಳ್ಳಿಗಳಿಂದ
ಟ್ಯಾಬ್ಲೋಗಳನ್ನು ತರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸುಮಾರು 1,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿಕೊಂಡು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡಲು ಹಲವಾರು ಬಾರಿ ಚರ್ಚೆ ಮಾಡಿ ತೀರ್ಮಾನಿಸಿದ್ದೆವು. ಆದರೆ ದಲಿತ ಹೋರಾಟಗಾರರನ್ನ ಬಿಟ್ಟು ಕೆಲವೇ ಮಂದಿ ಮಾತಿಗೆ ಕಿವಿಕೊಟ್ಟು ಅಂಬೇಡ್ಕರ್ ಜಯಂತಿ ಆಚರಿಸಲು ತೀರ್ಮಾನಿಸಿರುವುದು ಸರಿಯಲ್ಲ. ತಹಶೀಲ್ದಾರ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲಿ, ಸಮುದಾಯವನ್ನ ಒಡೆಯುವ ಕೆಲಸ ಬೇಡ ಎಂದು ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ದಲಿತ ಯುವ ಸೇನೆ ಅಧ್ಯಕ್ಷ ಯೋಗೇಶ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಸಹ ಕಾರ್ಯದರ್ಶಿ ಹೂವಯ್ಯ, ಯತೀಶ್ ಪಾಲ್ಗೊಂಡಿದ್ದರು. ಪ್ರಮುಖವಾಗಿ ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ ಏನಂದರೆ, ಈಗ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ ಇವುಗಳ ಮೂಲಕ ಏನು ಬಾಬು ಜಗಜೀವನರಾಮ್ ಜಯಂತಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಈ ಕಳೆದ ತಿಂಗಳಲ್ಲಿ ಪೂರ್ವಭಾವಿ ಸಭೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದೇಗೌಡರು ಸಮ್ಮುಖದಲ್ಲಿ ಆವತ್ತು ಪೂರ್ವಭಾವಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಬಾಬು ಜಗಜೀವನರಾಮ್ ಜಯಂತಿ ಸಕ್ಸಸ್ ಆಗಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕಬೇಕು, ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ತೀವ್ರವಾಗಿ ಚರ್ಚೆ ಆಗಿ ಆ ಕಾರ್ಯಕ್ರಮ 5ನೇ ತಾರೀಕಿನಂದು ತುಂಬ ಅಚ್ಚುಕಟ್ಟಾಗಿ ತಾಲೂಕು ಆಡಳಿತದ ವತಿಯಿಂದ ತುಂಬ ಅಚ್ಚುಕಟ್ಟಾಗಿ ಒಂದು 300ಕ್ಕೂ ಹೆಚ್ಚು ಸಂಖ್ಯೆ ಸೇರಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯಿತು. ಕೆಲವು 3-4 ದಿನ ಇದೆ ಅಂತ ಹೇಳಿದಾಗ ತಹಸೀಲ್ದಾರ್ ಮೇಲೆ ಕೆಲವು ಬೆರಳಿಕೆಯಷ್ಟು ಮುಖಂಡರು ಅಂತ ಅನ್ಸ್ಕೊಂಡವರು ಹೋಗಿ ಸಭೆ ನಡೆಸಿ ಅವ್ರ ಮಾತಿನ ಕಿಮ್ಮತ್ತಿಗೆ ಸರ್ಕಾರಿ ಕಾರ್ಯಕ್ರಮವನ್ನು ಅವ್ರ ಜೊತೆ ಜೋಡಿಸಿಕೊಳ್ಳೋ ರೀತಿಯಲ್ಲಿ ಏನು ತಹಸೀಲ್ದಾರರು ಈ ಪ್ರಮುಖ ಯಾರು ನಿಷ್ಠಾವಂತ ದಲಿತ ಪರ ಹೋರಾಟಗಾರರು ಅವ್ರನ್ನ ಕಡೆಗಣಿಸಿ ಕೇವಲ ಬೆರಳಿಕೆ ಮುಖಂಡರ ಜೊತೆ ತಹಸೀಲ್ದಾರರು ಶಾಮೀಲಾಗಿ ಕಾರ್ಯಕ್ರಮ ರೂಪಿಸಿರ್ತಾರೆ. ಇದರಿಂದ ತಾಲೂಕಿನಾದ್ಯಂತ ದಲಿತ ಸಮುದಾಯದ ನಿಷ್ಠಾವಂತ ಹೋರಾಟಗಾರರನ್ನು ಕಡೆಗಣನೆ ಮಾಡಿರುವ ತಹಸೀಲ್ದಾರ್ನ ಈ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದುವರೆಗೂ ಈ ಥರದ್ದು ಸೋಮವಾರಪೇಟೆ ಭಾಗದಲ್ಲಿ ಯಾವತ್ತೂ ನಡೆದಿರಲಿಲ್ಲ.
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821 2533. (9535146181). Pekachi Restro Cafe, Habins Family Restaurant. ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಏಪ್ರಿಲ್ 18, 19, 20ರಂದು ಮಡಿಕೇರಿಯಲ್ಲಿ ಪ್ರಥಮ ವರ್ಷದ ಗೌಡ ಕ್ರೀಡಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿ ನಿರ್ದೇಶಕ ಪೊಂದಚ್ಚನ ಶ್ರೀನಿವಾಸ್ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಅರೆಭಾಷಿಕ ಜನಾಂಗದ ಪ್ರತಿಭಾವಂತ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿ ಉತ್ತೇಜಿಸುವ ನಿಟ್ಟಿನಲ್ಲಿ ನಗರದ ಗಾಂಧಿ ಮೈದಾನದಲ್ಲಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಲೀಗ್, ಪುರುಷರ ವಾಲಿಬಾಲ್ ಮತ್ತು ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಎಂದರು. ನನಗೇನಿಸುತ್ತೆ ಅಂದರೆ ಆ ಗಾಂಧಿ ಮೈದಾನವನ್ನು ಈಗ ಆಲ್ರೆಡಿ ಶೀಟ್ ಹಾಕಿರುವಂಥದ್ದು, ಸೊ ಅದನ್ನು ಫೆಡ್ಲೈಟ್ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಂಜೆ ಸ್ವಲ್ಪ ಲೇಟ್ ಟೈಮ್ ಆಗುತ್ತೆ, 8:30ವರೆಗೆ ಆಡ್ತಾ ಇದ್ದರೆ ಬೇರೆ ಬೇರೆ ರೂಟಿಗೆ ಹೋಗುವಂಥ ಇವರನ್ನ ನಾವು ಸರಿದಾರಿಗೆ ತಗೊಂಡು ಅವಕಾಶ ಮಾಡಿಕೊಟ್ಟಾಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ, ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ನಿಮ್ಮ ಸಹಕಾರ ಸ್ವಲ್ಪ ಬೇಕಾಗುತ್ತೆ. ನಮಗೆ ಜಿಲ್ಲಾಡಳಿತಕ್ಕಾಗ್ಬೋದು, ಇದರಿಂದ ಫೆಡ್ಲೈಟ್ ವ್ಯವಸ್ಥೆನ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಟೈಮ್ ಶೆಡ್ಯೂಲ್ನಲ್ಲಿ ಈಗ ನಾವು ಒಂದು 6-6:30ವರೆಗೆ ಆಡ್ಬೋದಲ್ಲಿ, ಈಗ 8:30ವರೆಗೆ ಆಡ್ತಿದ್ರೆ ಆ ಒಂದು ಟೈಮನ್ನು ಆದ ಟೈಮ್ ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಟೈಮ್ ಮಕ್ಕಳ ವಿಷಯದಲ್ಲಿ. ಸೊ ಬೇರೆ ವಿರಾಜಪೇಟೆಯನ್ನು ಕೂಡ ಮಾಡ್ಕೊತಿದ್ದಾರೆ ನಮ್ಮ ತಾಲೂಕು ಮೈದಾನ. ಆ ರೀತಿ ಮಾಡ್ಕೊಂಡ್ರೆ ಕ್ರೀಡಾಪಟುಗಳು ಜಾಸ್ತಿ ಇರ್ತಾರೆ ಮತ್ತು ಅವರು ಹಾಲಿ ತಪ್ಪುವಂಥ ಒಂದು ಪ್ರಮೇಯ ಕೂಡ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇದರಿಂದ ಸಹಕಾರವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಮಗೆ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಎಲ್ಲ ಹೈಲೈಟ್ ಮಾಡಿಕೊಟ್ರೆ ಉಪಕಾರ ಆಗ್ತದೆ. ಮತ್ತು ತುಂಬ ಹಳೆ ಎಕ್ಸಿಬಿಷನ್ಸ್ ಇದ್ದಲ್ಲಿ ನಡೀತಾ ಇರ್ತದೆ. ಸೊ ಅದಕ್ಕಿಂತ ನಮ್ಮ ಕ್ರೀಡೆ ಉತ್ತೇಜನ ಕೊಡುವಂಥದ್ದು. ಮತ್ತು ನಮ್ಮ ಮಡಿಕೇರಿನಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶ, ಮಳೆಯೆಲ್ಲ ಹೆಚ್ಚಿರೋದ್ರಿಂದ ಆರ್ಟಿಫಿಷಿಯಲ್ ಸರ್ಫೇಸ್ ಇರುವಂಥ ಮೈದಾನಗಳನ್ನು ತಿಳಿಸಿಕೊಟ್ರೆ ನಮಗೆ ಎಲ್ಲ ಟೈಪ್ ಆಡಲಿಕ್ಕೆ ಆಗ್ಬೋದು, ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಆಗ್ಬೋದು, ಫುಟ್ಬಾಲ್ ಗ್ರೌಂಡ್ಸ್ ಆಗ್ಬೋದು. ಸೊ ಎಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಸರ್ಫೇಸ್ ಬಂದಿದೆ. ಕುಶನಗರದಲ್ಲಿದೆ, ಹೊನ್ನಪೇಟೆನಲ್ಲಿದೆ. ಇಲ್ಲಿ ಮಳೆ ಸಿದ್ದಾಪುರದಲ್ಲಿ ಓಪನ್ ಆಯಿತು. ಬಿಸಿಲು ಮಳೆ ಅಂತ ಲೆಕ್ಕ ಆಡ್ತಾ ಇರ್ಬೋದು. ಸೊ ಟೈಮ್ ಶೆಡ್ಯೂಲ್ ಕೂಡ ನಮಗೆ ಬೇಕಾದಾಗೆ ನಾವು ಬರೀ ತಪ್ಪು ಅಂತ ಹೇಳೋದಕ್ಕಿಂತ ಅದಕ್ಕೆ ಪರಿಹಾರವನ್ನು ನೀಡುವಂಥ ಒಂದು ದಾರಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಂತ ನನಗೆ ಅನಿಸ್ತದೆ. ಸೊ ಆ ನಿಟ್ಟಿನಲ್ಲಿ ಒಂದು ನಿಮ್ಮ ಒಂದು ಪ್ರಯತ್ನ ನಮಗೆ ಸಹಕಾರ ಕೊಟ್ಟರೆ ನಾವು ಕೂಡ ಯಾರ ಹತ್ರ ಮಾತಾಡ್ಬೋದು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತು ಮ್ಯಾಚ್ ಕಂಪ್ಕೊಂಡು ಉಂಟಾಗ್ಬೋದು. ಗೋಷ್ಠಿಯಲ್ಲಿ ಅಕಾಡೆಮಿ ನಿರ್ದೇಶಕರಾದ ಮಂಜಂಡ್ರ ಲೋಹಿತ್, ನಂಗಾರು ಅಭಿಷೇಕ್, ಕುಕ್ಕೇರ ನಯನ, ಲಿಖಿತ್ ಪಾಲ್ಗೊಂಡಿದ್ದರು. ವಿರಾಜಪೇಟೆಯಲ್ಲಿ ಸೋಮವಾರ ಅಂಬೇಡ್ಕರ್ ಭವನ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಿರ್ವಹಣಾ ಸಮಿತಿಯ ಸದಸ್ಯರಾದ ವಿಕೆ ಸತೀಶ್ ಮಾಹಿತಿಯನ್ನು ನೀಡಿದ್ದಾರೆ. ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಲಿದ್ದಾರೆಂದು ತಿಳಿಸಿದರು. ಈ ಸಂದರ್ಭ ಹಿರಿಯ ಶಿಕ್ಷಕರು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ ವೀರಭದ್ರಯ್ಯ, ಭವನ ನಿರ್ವಹಣಾ ಸಮಿತಿಯ ಮಹದೇವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ತಮಗೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಗೆಲ್ಲ ತಿಳಿದಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ
ಅಂಬೇಡ್ಕರ್ ಜಯಂತಿಯನ್ನು ಈಗಾಗಲೇ ನಾಳೆ ಸೋಮವಾರದಂದು ವಿರಾಜಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಕೊಡಗು ಜಿಲ್ಲೆಯ ಹೊನ್ನಪೇಟೆ ತಾಲೂಕು ಮತ್ತು ವಿರಾಜಪೇಟೆ ತಾಲೂಕಿನ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಬಗ್ಗೆ ತಮಗೆ ಈಗಾಗಲೇ ನಾವು ಮಾಹಿತಿಯನ್ನು ಸಹ ನೀಡಿದ್ದೇವೆ. ಅದಕ್ಕೆ ಆಗಿರುವಂಥ ಆಮಂತ್ರಣ ಪತ್ರಿಕೆಯನ್ನು ಸಹ ನಾವು ಪತ್ರಿಕಾಗೋಷ್ಠಿ ನಿಮ್ಮ ಪ್ರೆಸ್ ಕ್ಲಬ್ಗೆ ನಾವು ಈಗಾಗಲೇ ಕಳಿಸಿದ್ದೇವೆ. ಅದರಂತೆ ಈ ಒಂದು ಅಂಬೇಡ್ಕರ್ ಭವನ ತಮಗೆಲ್ಲ ತಿಳಿದಿರುವ ಹಾಗೆ ಹಿಂದಿನ ಸರ್ಕಾರ 2 ವರ್ಷದಿಂದ ಇದನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ನಾಳೆ ಬರುವಂಥ 14ನೇ ತಾರೀಕಿಗೆ ಬರುವಂಥ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಈ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಪ್ರತಿಷ್ಠಾಪಿಸಿದ್ದೇವೆ. ಈ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಈ ಪ್ರತಿಮೆಯನ್ನು ನಮ್ಮ ಶಾಸಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ AS ಪೊನ್ನಣ್ಣ ಸಾಹೇಬರು ಈ ಒಂದು ಪ್ರತಿಮೆಯನ್ನು ಆ ದಿನ ಅನಾವರಣಗೊಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಪೇಟೆ. ಬೆಂಗಳೂರಿಂದ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ನೀಡುವ ಛಾಯಾಶ್ರೀ ಪ್ರಶಸ್ತಿಗೆ ಮಡಿಕೇರಿಯ GR ಗಿರೀಶ್ ಭಾಜನರಾಗಿದ್ದಾರೆ. ಮಡಿಕೇರಿಯ ಗೌಳಿಬೀದಿ ನಿವಾಸಿಯಾದ ಗಿರೀಶ್ ಅವರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದು ಸಂಘಟನೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಛಾಯಾಚಿತ್ರ ಕ್ಷೇತ್ರದಲ್ಲಿ ಗಿರೀಶ್ ಅವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಡಿಜಿ ಇಮೇಜ್ 2025ರ ವಸ್ತು ಪ್ರದರ್ಶನದಲ್ಲಿ ಛಾಯಾಶ್ರೀ ಗೌರವ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು.